ಸರ್ ನಮಸ್ತೆ, ನಾನು ಪ್ರತಾಪ್ ಅಂತೇಳಿ ನಾವು ಮೈಸೂರಿಗೆ ಬಂದಿರೋದು. ಇದು ನೋಡ್ಬೋದು, ಇದು ನಮ್ಮ ದೇಶದ ಹಳ್ಳಿಕಾರ ಅಂತೇಳಿ ಸರ್. ಇದು ನೋಡ್ಬೋದು, ಎಷ್ಟು ಸಾಧು ಗುಣ ಆಗ್ಬೋದು, ಬ್ಯೂಟಿ ಇರ್ಬೋದು, ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಕಲರ್ ಇರ್ಬೋದು, ಎಲ್ಲದಕ್ಕೂ ಎತ್ತಿದ ಕೈ ಸರ್ ನಮ್ಮದು ಹಳ್ಳಿಕಾರ. ಇದು ಸರ್ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ ಹಸುಗಳು ತುಂಬ ಬೆಳವಣಿಗೆ ಕುಂಠಿತಾಗಿದೆ ಮತ್ತು ಅದನ್ನ ಕೋಶಗಳಲ್ಲೂ ತುಂಬ ಕುಂಠಿತಾಗಿದೆ. ಕಾರಣ ಏನಿರ್ಬೋದು ಸರ್? ನೀವು ನೋಡ್ತಾ ಇದ್ದೀರಾ, ದಿನ ಚೇಂಜ್ ಬರ್ತಾ ಇದೆಯಲ್ಲ ಸರ್, ಜನಗಳು ಚೇಂಜ್ ಆಗ್ತಾರೆ, ಹಂಗೆ ದನಗಳು ಕಡಿಮೆ ಆಗ್ತಾ ಇದ್ದಾವೆ, ಸಂತತಿ ಕಡಿಮೆ ಆಗ್ತದೆ ಸರ್. ಸಾಕೋರು ಕಡಿಮೆ ಆಗಿದ್ದಾರೆ ಅಂತ ಅರ್ಥ ಆಯಿತು. ನಾವು ರೈತರು ಮಕ್ಕಳಾಗಿ ಒಂದೊಂದು ಮನೇಲಿ ಹಸುಗಳು ಕರುಗಳು ಸಾಕಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಆಗ ಸಂತತಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಈ ಪ್ರೇಮಿಗಳು ಜಾಸ್ತಿ ಆಗ್ತಾರೆ, ಸಾಕೋರು ಜಾಸ್ತಿ ಆಗ್ತಾರೆ. ಈಗ ತುಂಬಾ ಸರ್ 2 ಲಕ್ಷ ಬಾಳುವಾಗ 6 ಲಕ್ಷ ಆಗಿದ್ದಾವೆ. ಇವೇನೇ 3 ವರ್ಷದ ಹಿಂದೆ 2 ಲಕ್ಷ, ಇವತ್ತು 6 ಲಕ್ಷ ದುಡ್ಡಾಗಿದೆ. ಏನಕ್ಕೆ? ಸಂತತಿ ಕಡಿಮೆ ಆಗಿದೆ ಸರ್. ಹಾಗಾಗಿನೇ ರೇಟ್ ತುಂಬ ಜಾಸ್ತಿ ಆಗಿದೆ, ಸಂತತಿನೂ ಕಡಿಮೆ ಆಗಿದೆ. ಸಾಕಿದವರು ಕೈ ಬಿಟ್ಟಿರೋರಿಗೆ ಯಾಕಪ್ಪ ಸಾಕೋದನ್ನು ಬೇಯಿಸಿರೋರಿಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಅವ್ರದ್ದು ಏನಾಗಿದೆ ಅಂದರೆ, ಏನಕ್ಕೆ ಏನು ಹೇಳಕ್ಕೆ ಬಂದೆ ಅಂದರೆ, ಸಾಕೋ ಕಡಿಮೆ ಏನಕ್ಕಾಗಿದೆ ಅಂದರೆ ತಿಂಡಿ ರೇಟ್ ಜಾಸ್ತಿ ಆಗಿದೆ. ಈಗ ಒಂದು ಕರು ತೊಗೋಬೇಕು ಅಂದರೆ ಕಡಿಮೆ 1 ಲಕ್ಷ ಕೊಡ್ಬೇಕು ಸರ್ ಅಮೌಂಟು. ಸಂತತಿ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಮೌಂಟು ಕಡಿಮೆ ಆಗ್ತದೆ, ಸಾಕೋರು ತುಂಬ ಜಾಸ್ತಿ ಆಗ್ತಾರೆ ಸರ್. ಒಟ್ಟು ತೌಡು ಬೂಸ ಎಲ್ಲ ಮಿಕ್ಸಲ್ಲಿದೆ, ಹಾಂ ಮಿಕ್ಸ್ ಆಗ್ತಾ ಇದೆ. ಹೌದು. ಎಲ್ಲ ಯಾವ ಥರ ಪೋಷಣೆ ಮಾಡಬೇಕು ಸರ್? ಈಗ ಅಂದರೆ ನಾವು ಒಂದೊಂದು ಕರುಗಳಿಗೆ ಒಂದೊಂದು ಥರ ಮಾಡ್ತೀವಿ ಸರ್. ಎತ್ತುಗಳಿಗೆ ಬೇರೆ ಥರ ತಿಂಡಿ ಕೊಡ್ತೀವಿ, ಕರುಗಳಿಗೆ ಬೇರೆ ಥರ ತಿಂಡಿ ಕೊಡ್ತೀವಿ. ಡಿಪೆಂಡ್ ಅಂದರೆ ಸಾಕದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರ್ ಇನ್ನೊಂದು ಇದನ್ನ ವಿಶೇಷತೆ ಕೆಲವು ಹೇಳ್ತಾರೆ, ಗಂಜಲನ ಮತ್ತು ಸಗಲಿನ ಈಗ ಕಂಡ್ರೆ ಇತ್ತೀಚಿನಲ್ಲಿ ಕಟ್ಟಡ ಬಹುಮಡಿ ಕಟ್ಟಡವೂ ಜಾಸ್ತಿ ಆಗ್ತಿದೆ, ಸಗಳಿ ಉಪಯೋಗಿಸೋದು ಕಡಿಮೆ ಆಗ್ತಿದೆ. ಹೌದು ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಿಮ್ಗೆ ಗೊತ್ತಿದ್ದಂಗೆ ಹಳ್ಳಿ ಕಡೆ ಹೋದಾಗ ಮನೆ ಮುಂದೆ ಡೈಲಿ ತೊಪ್ಪೆ ತಯಾರಿಸ್ತಾರೆ, ಒಂದು ರೋಗ ರುಜಿನ ಏನೂ ಬರ್ತಾ ಇರಲಿಲ್ಲ. ಈಗ ಸಿಟಿ ಒಳಗಿರೋರಿಗೆ ಗೊತ್ತು ನಿಮಗೆ ಎಷ್ಟು ಇದಾಗ್ತದೆ ಅಂತ, ದಿನಕ್ಕೊಂದೊಂದು ಕಾಯಿಲೆ ಬರ್ತಾಯಿದೆ. ಹಳ್ಳಿಗೆ ಹೋಗಿ ದನ ಸಾಕಿದ ಮನೆ ಏನೂ ಯಾವತ್ತೂ ಹಾಳಾಗಲ್ಲ, ಉದ್ಧಾರ ಆಗುತ್ತೆ. ಸ್ವಲ್ಪ ಅಂದರೆ ಸಿಟಿಯ ನಾವೇನು ಸಾಕಿ ಅಂತ ಹೇಳೋಕ್ಕಾಗಲ್ಲ ಸಿಟಿ ಒಳಗಡೆ. ಹಳ್ಳಿಯವ್ರನ್ನ ಸ್ವಲ್ಪ ಹೆಲ್ಪ್ ಮಾಡಿ, ಅಂದರೆ ಎಂಕರೇಜ್ ಕೊಡ್ಬೇಕು ಸರ್. ಏನು ದುಡ್ಡು ಕಸಲ್ಲ, ಯಾರು ರೈತರು ಏನೂ ಕೇಳಲ್ಲ. ಹಿಂಗೆ ಎಂಕರೇಜ್ ಕೊಟ್ಟು ಜನ ಬಂದು ನಮ್ಗೆ ತುಂಬ ಖುಷಿ ಆಗುತ್ತೆ, ಸಾಕಕ್ಕೆ ಇನ್ನೂ ಎಂಕರೇಜ್ ಬರುತ್ತೆ. ಹಾಗಾಗಿ ದನ ಕರುಗಳು 5,000-10,000 ಹಸುಗಳು ಸಿಗ್ತಾ ಇದ್ದು ಈಗೆಲ್ಲ ಲಕ್ಷಾಂತರ ಏರಿದೆ ಸರ್. ಇಲ್ಲ ಸರ್, ಬ್ರ್ಯಾಂಡ್ ಅಂತ ಏನಿಲ್ಲ, ಡಿಮ್ಯಾಂಡು ಅಂತ ಏನಿಲ್ಲ, ಹಂಗೆ ಆಗಿಬಿಟ್ಟಿದೆ. ಇದೇ 25 ಇಯರ್ಸ್ ಏನು ಸರ್, 40 ಇಯರ್ಸ್ ಬ್ಯಾಕ್ ಹೋಗಿ ಸರ್, ನಮ್ಮನೇಲೇ 3,000 ರೂಪಾಯಿಗೆ ಎತ್ತು ಮಾರಿದ್ದಾರೆ. ಇವತ್ತು 4 ಲಕ್ಷ ಕೊಟ್ಟು ಎತ್ತು ತಂದಿದ್ದೀನಿ. ಹಂಗಂದ್ರೆ ಸಂತತಿ ಕಡಿಮೆ ಆಯಿತು, ಸಾಕೋರು ಕಡಿಮೆ ಆದರು, ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗ ನೋಡಿ ಸರ್, ನನಗೆ 6 ಕೋಟಿ ಜನ ನೋಡ್ದಂಗೆ ಆಗ್ತಾಯಿದೆ. ನನ್ನ ಮನೆ ಕಡೆಗೆ ನೋಡೋಕ್ಕಾಗಲ್ಲ. ನಮ್ಮ ಜಾತ್ರೆಗಳು ಮಾಡ್ತೀವಿ, ಅಲ್ಲಿ ಬರೀ ಸಾವಿರಾರು ಸಂಖ್ಯೆ ಬರ್ತಾರೆ. ಇಲ್ಲಿ ನೋಡ್ಬೋದು, ಒಂದು ದಿನಕ್ಕೆ ಲಕ್ಷಾಂತರ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ನಂಗೆ ಅದೇ ಖುಷಿ ಸರ್. ಅದೇ ಸರ್ ಹೇಳಿದ್ನಲ್ಲ, ಸಂತತಿ ಕಡಿಮೆ ಆಗಿರೋದಕ್ಕೆ ದುಡ್ಡು ಜಾಸ್ತಿ ಆಗಿರೋದು. ಅರ್ಥ ಸರ್? ಸಂತತಿ ಜಾಸ್ತಿ ಆಗಿರೋ ದುಡ್ಡು ಜಾಸ್ತಿ ಆಗ್ತಾನೆ ಇರಲಿಲ್ಲ. ಕಡಿಮೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಸಿಗೋದು, ಆಗ ಜನ ಹಿಂಗೆ ಬರ್ತಾನೆ ಇರಲಿಲ್ಲ. ಈಗ ಏನು ದುಡ್ಡು ಜಾಸ್ತಿ ಆಗಿದೆ, ಆಮೇಲೆ ಇದು ನೋಡೋದು ಕಡಿಮೆ ಆಯಿತು. ಇತ್ತೀಚೆಗೆ ಇಂಥ ಪದಾರ್ಥಗಳು ಸಿಗ್ತಾ ಇಲ್ಲ, ಸಾಕೋರು ಕಡಿಮೆ ಆಗಿರೋದು. ಏಜೆನ್ಸಿ ವಯಸ್ಸಲ್ಲಿ ಒಟ್ಟು ಕೂಸೆಲ್ಲ ಮಿಸ್ಟ್ ಆಗ್ತಿದೆ. ಹೌದು. ಸರ್ಕಾರ ಆಗಿರ್ಬೋದು, ಆಹಾರ ಮತ್ತು ಸರಳೀಕರಣ ಇಲಾಖೆ ಏನು ಮಾಡಬೇಕು ವಿಚಾರಕ್ಕೆ ಸರ್? ಅವ್ರು ಏನಿಲ್ಲ ಸರ್, ರೈತರ ಕಡೆ ಸ್ವಲ್ಪ ತಿರುಗಿ ನೋಡಿದ್ರೆ ಸಾಕು ಸರ್. ಸ್ವಲ್ಪ ಗಮನ ವಹಿಸ್ಬೇಕು ರೈತರು ಏನು ಮಾಡ್ತಾರೆ, ಚಪ್ಪ ಅವ್ರಿಗೆ ಏನು ಬರ್ತದೆ ನೋಡಿದ್ರೆ ಆಟೋಮೆಟಿಕ್ಕಾಗಿ ಅದರ ಏನೋ ಇದಾಗುತ್ತೆ ಸರ್. ಅದರ ಮಿಷನ್ ಆಗೋದಲ್ಲ, ಪ್ಯೂರ್ ಬರುತ್ತೆ. ನಮ್ಮ ಕಡೆ ಸರ್ಕಾರದವರು ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಹೇಳೋದು, ರೈತರ ಕಡೆ ಸ್ವಲ್ಪ ತಿರುಗಿ ನೋಡಿರಿ. ರೈತ ಇಲ್ಲದೆ ದೇಶ ಇಲ್ಲ. ಏನು ಸರ್? ಈಗ ನಾವು ದೇವ್ರಿಗೆ ಗುಡಿಗೆ ಪೂಜೆ ಮಾಡೋಕೆ ಹೋಗ್ತೀವಿ ಸರ್. ದೇವ್ರಿಗೆ ನಾವು ಬೆಳೆಯೋಕ್ಕೆ ಹೂ ಬೆಳಿತೀವಿ, ರೈತರು ಬಾಳೆ ಬೆಳಿತೀವಿ, ತೆಂಗಿನಕಾಯಿ ಬೆಳಿತೀವಿ. ಸಿಟಿಲಿ ಬೆಳೆಯೋಕ್ಕಾಗುತ್ತೆ ಸರ್? ಅದೇ ಸರ್ಕಾರಗಳು ಹಾವೇರಿಯಲ್ಲಿ ಗೋಲಿಬಾರ್ ಮಾಡಿಸ್ತು, ಹೌದು, ಬೆಳಗಾವಿಯಲ್ಲಿ ರೋಡ್ ತಂದಿದೆ. ಹೌದು. ಅದನ್ನೇ ಸರ್ ಹೇಳ್ತಾರೆ ನಾನು. ಸರ್ಕಾರ ತಿರುಗಿ ನೋಡ್ಬೇಕು ಸರ್ ರೈತರನ್ನ. ರೈತರು ಏನು ಸರ್ ಹೊಚ್ಕಟ್ಟಿರೋದು? ಇವ್ರು ಮಾಡೋ ಅಲ್ಕ ಕೆಲಸಕ್ಕೆ ಇವ್ರ ಸ್ವಲ್ಪ ತಿರುಗಿ ನೋಡಲಿ ಅವರು ರೈತರನ್ನ. ನಾವು ಇಲ್ಲ ರೈತರಿಲ್ಲದೆ ದೇಶ ಇಲ್ಲ ಅಂತ ಒಂದ್ಸಲ ತಿರುಗಿ ನೋಡೋದು. ರೈತರನ್ನ ಯಾರು ಮುಟ್ಟಕ್ಕೂ ಆಗಲ್ಲ, ಯಾರು ಕೆಣಕಕ್ಕೂ ಆಗಲ್ಲ. ರೈತರೇ ಈ ದೇಶದ ಬೆನ್ನೆಲುಬು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.